ನೀಟ್ ಅಪ್ಡೇಟೆಡ್ ಸಿಲೆಬಸ್ ಅಲ್ಲಿ ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ಎರಡು ಇನ್ಕ್ಲೂಡ್ ಮಾಡಿದ್ದಾರೆ. ಕಾಸಿಟಿವ್ ಏಜೆಂಟ್ ಡೆಂಗ್ಯೂಗೆ ಫ್ಲೇವಿರೈಬೋ ವೈರಸ್ ಆಗಿರುತ್ತೆ, ಹಾಗೆ ಚಿಕನ್ ಗುನ್ಯಾಗೆ ಚಿಕನ್ ಗುನ್ಯಾ ವೈರಸ್. ಇದೆರಡೂ ಕೂಡ RNA ವೈರಸ್ ಆಗಿದೆ. ಇದೆರಡಕ್ಕೂ ಕೂಡ ಸೇಮ್ ವೆಕ್ಟರ್ ಆಗಿದೆ. ಫೀಮೇಲ್ ಮಸ್ಕಿಟೋ ಏಡಿಸ್ ಈಜಿಪ್ಟಿಯಾ, ಇದನ್ನ ಟೈಗರ್ ಮಸ್ಕಿಟೋ ಅಂತಾನೂ ಕೂಡ ಹೇಳ್ತೀವಿ. ಡೆಂಗ್ಯೂ ಸಿಂಪ್ಟಮ್ಸ್ ಏನು ಅಂತ ಅಂದ್ರೆ ಲೋ ಪ್ಲೇಟ್ಲೆಟ್ ಕೌಂಟ್, ಹೈ ಫೀವರ್ ಇರುತ್ತೆ, ಮಸಲ್ ಪೇನ್ ಇರುತ್ತೆ, ಅಲ್ಲಲ್ಲಿ ಬಾಡಿಯಲ್ಲಿ ರ್ಯಾಶಸ್ ಕಾಣಿಸುತ್ತೆ, ಮತ್ತೆ ಐ ಸಾಕೆಟ್ ಸುತ್ತ ಏನಿರುತ್ತೆ ಅಲ್ಲಿ ಪೇನ್ ಆಗ್ತಾ ಇರುತ್ತೆ. ಚಿಕನ್ ಗುನ್ಯಾನ ಬ್ರೇಕ್ ಬೋನ್ ಫೀವರ್ ಅಂತಾನೂ ಕೂಡ ಕರಿತೀವಿ, ಯಾಕಂದ್ರೆ ಬೋನ್ಸ್ ಅಲ್ಲಿ ತುಂಬಾ ಪೇನ್ ಇರುತ್ತೆ. ಇದ್ರಲ್ಲಿ ಏನಂದ್ರೆ ಬಾಡಿ ಫುಲ್ ರ್ಯಾಶಸ್ ಆಗಿರುತ್ತೆ, ಹಾಗೆ ಹೈ ಫೀವರ್ ಕೂಡ ಇರುತ್ತೆ. ಡೆಂಗ್ಯೂನ ಟೆಸ್ಟ್ ಮಾಡುವಂತ ಮೆಥಡ್ RT-PCR, CBC ಮತ್ತೆ ಎಲಿಸಾ. CBC ಅಂತಂದ್ರೆ ಕಂಪ್ಲೀಟ್ ಬ್ಲಡ್ ಕೌಂಟ್. ಹಾಗೆ ಚಿಕನ್ ಗುನ್ಯಾಗೂ ಕೂಡ ಟೆಸ್ಟ್ ಮಾಡ್ಲಿಕ್ಕೆ RT-PCR ಮತ್ತೆ ಎಲಿಸಾ ಮೆಥಡ್ ನ ಯೂಸ್ ಮಾಡ್ತಾರೆ. ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾನ ಟ್ರೀಟ್ ಮಾಡ್ಲಿಕ್ಕೆ ಆಂಟಿಪೈರೆಟಿಕ್ ಅಂತಂದ್ರೆ ಫೀವರ್ ಕಡಿಮೆ ಆಗ್ಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಪೇನ್ ಕಿಲ್ಲರ್ಸ್ ಮತ್ತೆ ಡಿಹೈಡ್ರೇಷನ್ ಆಗಿರೋದಕ್ಕೆ ORS ಟೈಪ್ ಜ್ಯೂಸ್ ನ ಪ್ರೊವೈಡ್ ಮಾಡಿ. ಸೊ ಈ ಡಿಫರೆನ್ಸ್ ನ ನೀಟ್ ಎಕ್ಸಾಮ್ ಗೆ ನೋಡ್ಕೊಳ್ಳಿ. ಇದೇ ರೀತಿ ನೀಟ್ KCT ಮತ್ತೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ ಗಾಗಿ ಫಾಲೋ ಮಾಡಿ ಬಾಟ್ನಿ ಬ್ಲೂಮ್ ಚಾನಲ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.